ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿಲ್ಲಿ ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ನಾನಿಲ್ಲಿ ಪಾವು ಕೆ ಜಿ ಚಿಕನನ್ನು ಅಷ್ಟೇ ತೊಗೊಂಡು ಬಂದಿದ್ದೀನಿ. ಸೊ ಇನ್ನು ಪಾವು ಕೆ ಜಿ ಏನು ಮಾಡ್ತಾಯಿದ್ದೀನಿ, ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇವಾಗ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಇವಾಗ ನಾನು ಚಿಕನನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ತೊಳಿತಾ ಇದ್ದೀನಿ. ಸೊ ನೀರು ಹಾಕಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿಬಿಟ್ಟು ಓರೆಯಾಗಿ ನಿಲ್ಲಬೇಕು. ಸೊ ನೀರೆಲ್ಲ ಹೊರಗಡೆ ಬರೋ ಥರ ಇಟ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ 4ರಿಂದ 5 ಈರುಳ್ಳಿನ ತೊಗೋತಾ ಇದ್ದೀನಿ. ಅವನ್ನ ಸಣ್ಣದಾಗಿ ಕಟ್ ಮಾಡಿ ಸ್ಲೈಸ್ ಥರ ಅದನ್ನು ಆಮೇಲೆ ಡೀಪ್ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಸೊ ಗೋಲ್ಡನ್ ಬ್ರೌನ್ ಬರಬೇಕು, ಅದೇ ಥರ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಚಿಕನನ್ನು ತೊಗೋತಾ ಇದ್ದೀನಿ. ಇವಾಗ ಪಾವು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಎಲ್ಲ ಮಸಾಲೆಗಳು ಅಂದರೆ ಗರಂ ಮಸಾಲ, ಕೊರಿಯಂಡರ್ ಪೌಡರ್, ಟರ್ಮರಿಕ್, ರೆಡ್ ಚಿಲ್ಲಿ ಪೌಡರ್ ಮತ್ತು ಎಲ್ಲ ಥರದ ಮಸಾಲನ್ನು ಹಾಕಿಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಸೊ ನಾನು ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ. ನಿಮಗೆ ಮೊಸರು ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಹಾಕ್ಬೋದು. ಸೊ ನಿಂಬೆಹಣ್ಣು ಕೂಡ ಹಾಕ್ತಾರೆ. ಸೊ ಜಾಸ್ತಿ ಹುಳಿ ಆಗುತ್ತೆ ಅಂತ ನಾನು ಇದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ, ನಿಂಬೆಹಣ್ಣು ಹಾಕ್ತಾಯಿಲ್ಲ. ನೆಕ್ಸ್ಟ್ ನಾನು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಲಿಕ್ಕೆ ಎತ್ತಿಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ. ಸೊ ಬಾಸ್ಮತಿ ರೈಸನ್ನು ಕೂಡ ನಾನು ಒಂದ್ಸರಿ ವಾಶ್ ಮಾಡಿ ಮತ್ತೆ ನೀರು ಹಾಕಿ ನೆನೆ ಇಡ್ತಾಯಿದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಸೊ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಉದುರಾಗಿ. ನೆಕ್ಸ್ಟ್ ನಾನಿಲ್ಲಿ ನೀರು ಹಾಕಿ ಒಂದು ಬೋಗನಿಗೆ ನೀರು ಹಾಕಿಬಿಟ್ಟು ನೆಕ್ಸ್ಟ್ ನಾನು ಅದಕ್ಕೆ ಎಲ್ಲ ಸ್ಪೈಸಸ್ ಹಾಕಿ ಆಯಿಲ್ ಮತ್ತು ಉಪ್ಪು ಹಾಕಿ ಕುದಿಲಿಕ್ಕೆ ಎತ್ತಿಡ್ತಾ ಇದ್ದೀನಿ. ರೈಸ್ ಇಲ್ಲಿ ಕುದೀತಾ ಇರಲಿ. ಆಮೇಲೆ ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಆಮೇಲೆ ಚಿಕನ್ ಏನು ಮ್ಯಾರಿನೇಟ್ ಮಾಡಲಿಕ್ಕೆ ಎತ್ತಿಟ್ಟಿರ್ತೀವಲ್ವ, ಸೊ ಅದನ್ನು ನಾನಿಲ್ಲಿ ಎಣ್ಣೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಎಣ್ಣೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚಿಕನನ್ನು ಕುದಿಸಬೇಕು. ನೀರಂತರೂ ಹಾಕೋದೇ ಇಲ್ಲ, ಇದಕ್ಕೆ ಎಣ್ಣೆನೇ ಫ್ರೈ ಆಗಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10-15 ನಿಮಿಷ ಕುದಿಸ್ಬೇಕು. ಸೊ ನೋಡಿ ಯಾವ ಥರ ಕಲರ್ ಚೇಂಜ್ ಆಗ್ತಾ ಇದೆ. ಆಯಿಲ್ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ. ಮತ್ತು ನೋಡಿ ಸೈಡಲ್ಲೂ ಕೂಡ ಆಯಿಲ್ ಬಿಡ್ತಾ ಇದೆ. ಸೊ ನೋಡಿ ರೈಸ್ ಕೂಡ ಇದೇ ಥರ ರೆಡಿ ಆಗ್ತಾಯಿದೆ. ನೋಡಿ ಯಾವ ಥರ ಉದುರಾಗಿದೆ. 75% ಅಷ್ಟು ಕುಕ್ ಆಗಬೇಕು ರೈಸು. ಆವಾಗ ನಾನು ಏನು ಮಾಡ್ತೀನಿ, ನೀರನ್ನ ನಾನು ಸೋಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಬೋಗಣಿ ತೊಗೊಂಡು ಕೆಳಗಡೆ ಚಿಕನ್ ಹಾಕಿಬಿಟ್ಟು ಆಮೇಲೆ ನಾನು ಇಲ್ಲೇನು ರೈಸ್ ಮಾಡಿ ಎತ್ತಿಟ್ಕೊಂಡಿರ್ತೀನಲ್ವ, ಸೊ ಆ ರೈಸ್ನ 1 ಲೇಯರ್ ಮಾಡ್ಕೊತಾ ಇದ್ದೀನಿ. ಲೇಯರ್ ಬೈ ಲೇಯರ್ ಮಾಡಿಕೊಂಡ್ರೆ ಮತ್ತು ಚಿಕನ್ನು ಮತ್ತು ರೈಸು ಎರಡೂ ಮಿಕ್ಸ್ ಆಗುತ್ತೆ. ಮತ್ತು ಅವಾಗ ದಮ್ ಕಟ್ಟಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರೈಸು. ಸೊ ನೋಡಿ ಇವಾಗ ಮತ್ತೆ ನಾನು ಲೇಯರ್ ಮಾಡ್ತಾಯಿದ್ದೀನಿ. ಇದು ಸೆಕೆಂಡ್ ಲೇಯರು. ಆಮೇಲೆ ಉಳಿದಿರೋಂಥ ರೈಸ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ದಮ್ ಕಟ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿನೂ ಕೂಡ ಹಾಕ್ತಾಯಿದ್ದೀನಿ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಪುದೀನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಪುದೀನ ಟೇಸ್ಟ್ ಹಾಕಿದರೆ ಅಷ್ಟೊಂದು ಸರಿಯಾಗಿ ಬರೋಲ್ಲ ದಮ್ ಬಿರಿಯಾನಿ, ಪುದೀನ ಸ್ಮೆಲ್ಲೇ ಜಾಸ್ತಿ ಆಗಿಬಿಡುತ್ತೆ. ಸೊ ಆದ್ದರಿಂದ ನಾನು ಹಾಕ್ತಾಯಿಲ್ಲ. ನೆಕ್ಸ್ಟ್ ನಾನಿಲ್ಲಿ ದಮ್ ಕಟ್ಟಲಿಕ್ಕೆ ಒಂದು ತವಾ ಇಟ್ಬಿಟ್ಟು ಆಮೇಲೆ ನಾನು ತವಾ ಕಾದ ನಂತರ ಇಲ್ಲೇನು ದಮ್ ಕಟ್ಟಿರ್ತೀವಲ್ಲ, ಸೊ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕಲ್ಲು ಇಟ್ಬಿಟ್ರೆ ಆಯಿತು. ದಮ್ ಬಿರಿಯಾನಿಗೆ ಒಂದು 15 ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಯಾವ ಥರ ಸೂಪರಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನು ಇಲ್ಲಿ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕಂಫರ್ಟೇಬಲ್ ಆಗುತ್ತೆ ಅಂತ. ನೋಡಿ ಯಾವ ಥರ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ ಅಂದರೆ ನೋಡಿದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ಸೂಪರಾಗಿರುವಂತಹ ಹೆಲ್ದಿ ರೆಸಿಪಿ. ಹೊರಗಡೆ ತಿನ್ನೋದಕ್ಕಿಂತ ಅದೇ ದುಡ್ಡಲ್ಲಿ ನಾವು ಮನೇಲೇ ಮಾಡ್ಕೋಬೋದು. ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ ಯಾವ ಥರ ಚಿಕನ್ ರೆಡಿಯಾಗಿದೆ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್.